ಡಿಕೆ ಸುರೇಶ್ ವಿಭಜನೆ ಹೇಳಿಕೆಗೆ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇಶ ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಕಾಂಗ್ರೆಸ್ನದ್ದು ಜಿನ್ನಾ ಸಂತತಿ ಅಂತ ಕಿಡಿಕಾರಿದ್ರು. ಏನೋ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ದೇಶವನ್ನು ತುಂಡು ಮಾಡೋದೇ ಕಾಂಗ್ರೆಸ್ನ ನೀತಿ ಅಂತ ಗರಮಾದ್ರು. ಇತ್ತ ಅಪಚು ರಂಜನ್ ಡಿಕೆ ಸುರೇಶ್ ದೇಶದ್ರೋಹಿ ಅಂತ ಹೇಳಿದ್ದಾರೆ. ಬಹಳ ನೋವಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೊಡೆದು ದೇಶದಲ್ಲಿ ಅಧಿಕಾರವನ್ನು ಪಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ದೇಶದ ವಿಭಜನೆ ಮಾಡಿದ್ರು. ಅದಕ್ಕೆ ಬಹಳ ಒತ್ತಡ ಇದ್ದಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಪಾಕಿಸ್ತಾನದಲ್ಲಿ ಮಸೀದಿಗಳಲ್ಲಿ ನಮಾಜ್ ಮಾಡ್ತಾರಂತ ಮುಲ್ಲಾಗಳನ್ನೂ ಕೂಡ ಹಿಡಿದು ಗುಂಡಿಟ್ಟುಕೊಳ್ತಾ ಇರೋದು ನಾವನ್ನೆಲ್ಲ ಕಂಡಿದ್ದೇವೆ. ದೇಶವನ್ನು ಒಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರು. ಒಂದು ರೀತಿಯ ಜಿನ್ನಾ ಸಂಸ್ಕೃತಿ ಅದು. ಆ ಜಿನ್ನಾ ಸಂಸ್ಕೃತಿಯನ್ನು ಕರ್ನಾಟಕ ರಾಜ್ಯದ ಡಿಕೆ ಸುರೇಶ್ ಲೋಕಸಭಾ ಸದಸ್ಯರು ಉತ್ತರ ಭಾರತ ಕಾಂಗ್ರೆಸ್ಸಿನ ಒಟ್ಟು ಸಂಸ್ಕೃತಿ ಹಾಗೆ ಅಂತ ನಿನ್ನೆ ನಾನು ಪ್ರತಿಕ್ರಿಯೆ ಮಾಡಿದ್ದೆ. ಒಂದು ಕಡೆಯಲ್ಲಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅಂತಾರೆ, ಭಾರತವನ್ನು ಜೋಡಿಸಿ ಅಂತೇಳಿ ಪಾದಯಾತ್ರೆ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ KPCC ಅಧ್ಯಕ್ಷರ ತಮ್ಮ ಡಿಕೆ ಸುರೇಶ್ರವರು ಭಾರತವನ್ನು ತುಂಡು ಮಾಡಬೇಕು ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ಸಿನ ಒಟ್ಟು ನೀತಿ. ಯಾವತ್ತೂ ಕೂಡ ಜೋಡಿಸೋದಾಗಿರಲಿಲ್ಲ, ಅವರು ತುಂಡು ಮಾಡೋದೇ ಅವ್ರ ನೀತಿ ಆಗಿತ್ತು. ಅದು ಹೊರತು ಅವರ ಭಾವನೆಗಳನ್ನು, ಅವರ ನಡವಳಿಕೆಗಳನ್ನು, ಅವರ ಹೃದಯದ ಭಾಷೆಯನ್ನು ಹೇಳಿದ್ದಾರೆ. ಹಾಗಾಗಿ ಅತ್ಯಂತ ಖಂಡನಾರ್ಹವಾದಂಥ ಶಬ್ದ. ಒಂದು ಕಾಲದಲ್ಲಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರುವ ಮುಂಚೆ ಕೆಲವು ಭಯೋತ್ಪಾದಕರು ಹೇಳ್ತಾ ಇದ್ರು, ಭಾರತವನ್ನು ತುಂಡು ಮಾಡ್ತೇವೆ, ತುಕಡೆ ಮಾಡ್ತೇವೆ ಅಂತೇಳಿ. ಆ ಮಾದರಿ ಸುರೇಶ್ ಅವರು ಕೊಟ್ಟಂಥ ಏನು ಸ್ಟೇಟ್ಮೆಂಟ್ ಇದೆ ಅದು ದೇಶದ್ರೋಹಿ ಚಟುವಟಿಕೆಗಳು. ಅವರನ್ನು ದೇಶದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳೋ ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈಗ ನಮ್ಮ ಕೊಡಗು ಜಿಲ್ಲೆಯಿಂದ ಬೇಕಾದಷ್ಟು ಸಂಪತ್ತು ಕರ್ನಾಟಕ ರಾಜ್ಯಕ್ಕೆ ಹೋಗ್ತದೆ. ಹಾಗಾಗಿ ನಮ್ಮ ಕರ್ನಾಟಕ ಕೊಡಗು ಜಿಲ್ಲೆ ಎಲ್ಲ ಸಂಪತ್ತನ್ನು ಇಲ್ಲಿ ಕೊಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಎಲ್ಲಿ ವೀಕರ್ ಸೆಕ್ಷನ್ ಇದ್ದಾರೆ, ಎಲ್ಲಿ ಬಡವರಿದ್ದಾರೆ, ಅಲ್ಲಿಗೆ ಅದನ್ನು ಖರ್ಚು ಮಾಡುವಂಥ ಯೋಚನೆ ಮಾಡಬೇಕಾಗ್ತದೆ. ಮತ್ತು ಕರ್ನಾಟಕ ಕೂಡ ಎಲ್ಲ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗುವಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಾಗ ಅವರ ಚಿಂತನೆ ಯಾವುದೇ ಪಕ್ಷದವರು ಪ್ರಧಾನಮಂತ್ರಿಗಳಿರಲಿ, ಆದರೂ ಕೂಡ ಅವರ ಚಿಂತನೆ ಇಡೀ ದೇಶವನ್ನು ಡೆವಲಪ್ ಮಾಡಬೇಕು ಅಂತ ಹೇಳುತ್ತಾ ಚಿಂತನೆ ಇರಬೇಕಾಗ್ತದೆ.